ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. ನಗರಸಭೆಗೆ ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳಿಗೆ ಶಾಕ್ ನೀಡಿದ ಶಾಸಕ ಎಚ್ಪಿ ಸ್ವರೂಪ್. ಸಾರ್ವಜನಿಕರಿಗೆ ಬೇಗನೆ ಸ್ಪಂದಿಸುವಂತೆ ಖಡಕ್ ಸೂಚನೆ. ಯುಜಿಡಿ ಕಾಮಗಾರಿಗಾಗಿ ಹಗಿದ ರಸ್ತೆ ಗುಂಡಿಗೆ ವಾಲಿದ ಶಾಲಾ ಬಸ್. ತಪ್ಪಿದ ಭಾರೀ ಅನಾಹುತ, ಸಾರ್ವಜನಿಕರು ಆಕ್ರೋಶ. ಸರ್ವೆ ಪೋಡಿ ಖಾತೆ ಹೆಸರಿನಲ್ಲಿ ರೈತರಿಂದ ಹಣ ವಸೂಲಿ ದಂಧೆ. ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡ ಆರೋಪ. ಹಾಸನ ನಗರಸಭೆಗೆ ಕ್ಷೇತ್ರದ ಶಾಸಕರಾದ ಎಚ್ಪಿ ಸ್ವರೂಪ್ ರವರು ಗುರುವಾರ ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳಿಗೆ ಶಾಕ್ ನೀಡಿದರು. ಈ ವೇಳೆ ಹಾಜರಾತಿ ಪುಸ್ತಕ ನೋಡಿ ನಾಳೆಯ ಸಹಿಯನ್ನ ಮೊದಲೇ ಹಾಕಿ ಕಚೇರಿಯಲ್ಲಿ ಇಲ್ಲದಿರುವುದು ಕಂಡುಬಂದಾಗ ಶಾಸಕರು ತರಾಟೆಗೆ ತೆಗೆದುಕೊಂಡರು. ಇದೇ ವೇಳೆ ಮಾಧ್ಯಮದವರೊಂದಿಗೆ ಶಾಸಕರು ಮಾತನಾಡಿ, ಈಗಾಗಲೇ ಹಾಸನ ನಗರ ಪಾಲಿಕೆಗೆ ಸೇರಿಸಲ್ಪಟ್ಟಿದ್ದು, ಹಾಸನ ನಗರವು 25 ಮತ್ತು 12 ಹಳ್ಳಿ ಸೇರಿ ಒಟ್ಟು 37 ಹಳ್ಳಿಗಳು ಹಾಗೂ 7 ಪಂಚಾಯಿತಿ ನಗರಸಭೆಗೆ ಸೇರ್ಪಡೆಯಾಗಿದ್ದು, ಆ ಗ್ರಾಮಗಳಿಗೆ ಈ ಖಾತೆ ಸಮಸ್ಯೆಗಳಿದ್ದು, ಈ ಹಿನ್ನೆಲೆಯಲ್ಲಿ ನಗರಸಭೆಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿದ್ದು, ಸಂಬಂಧಪಟ್ಟ ರೆವಿನ್ಯೂ ಅಧಿಕಾರಿಗಳು, ಬಿಲ್ ಕಲೆಕ್ಟರ್ ಸೇರಿದಂತೆ ಎಲ್ಲರನ್ನ ಸಭೆಗೆ ಕರೆದು ವಿಚಾರಣೆ ಮಾಡಿ ಅವರಿಗೆ ಮೌಖಿಕವಾಗಿ ಹೇಳಲಾಗಿದೆ. ಸಾರ್ವಜನಿಕರು ಯಾರೇ ಬಂದರೂ ಕೂಡ ಆದಷ್ಟು ಶೀಘ್ರ ಕೆಲಸವನ್ನ ಅವರಿಗೆ ಮಾಡಿಕೊಡಬೇಕೆಂದು ಆದೇಶವನ್ನ ಕೊಡಲಾಗಿದೆ. ಸಂಬಂಧಪಟ್ಟ ಅಭಿವೃದ್ಧಿ ಕೆಲಸಕ್ಕೂ ಸಹ ಅಲ್ಲಿನ ಇಂಜಿನಿಯರ್ ಜೊತೆ ಚರ್ಚೆ ಮಾಡಲಾಗಿದೆ. 35 ನಗರಸಭಾ ಸದಸ್ಯರು ಎಲ್ಲ ಪಕ್ಷದವರು ಸೇರಿ ಪಟ್ಟಿಯನ್ನ ಕೊಡಲಾಗಿದ್ದು, ಆಯಾ ವಾರ್ಡಿನಲ್ಲಿ ಕೆಲಸ ಯಾವುದು ಆಗಬೇಕಾಗಿದೆ ಎಲ್ಲವನ್ನ ಕೂಡ ಶೀಘ್ರದಲ್ಲಿಯೇ ಕೈಗೆತ್ತಿಕೊಳ್ಳಲಿ ಎಂದು ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಇವತ್ತು ನಗರಸಭೆಗೆ ಅನಿರೀಕ್ಷಿತವಾಗಿ ಒಂದು ಭೇಟಿ ಕೊಡಬೇಕು ಅಂತ ಬಂದು ಸಾರ್ವಜನಿಕರ ಕೆಲಸ ಏನು ಅತಿ ಹೆಚ್ಚು ಸಾರ್ವಜನಿಕರು ನಮ್ಮ ನಗರ ಭಾಗಕ್ಕೆ ಏನು 25 ಹಳ್ಳಿ ಮತ್ತು 12 ಹಳ್ಳಿ ಒಟ್ಟು 30 ಹಳ್ಳಿ 7 ಹಳ್ಳಿ ಮತ್ತು 7 ಪಂಚಾಯತ್ ಏನು ನಗರಸಭೆಗೆ ಸೇರ್ಪಡೆ ಆಗಿದೆ. ಆ ಒಂದು ಗ್ರಾಮಗಳಿಗೆ ಈ ಖಾತೆ ಒಂದು ಸಮಸ್ಯೆ ಏನಾಗಿತ್ತು, ಆ ಹಿನ್ನೆಲೆಯಲ್ಲಿ ಇವತ್ತು ಅನಿರೀಕ್ಷಿತವಾಗಿ ಭೇಟಿ ನೀಡಿ ಸಂಬಂಧಪಟ್ಟ ರೆವಿನ್ಯೂ ಅಧಿಕಾರಿಗಳು, ಬಿಲ್ ಕಲೆಕ್ಟರ್ ಇರ್ಬೋದು, ಎಲ್ಲರನ್ನೂ ಕೂಡ ಸಭೆಯನ್ನ ಕರೆದು ಈಗಾಗಲೇ ಒಂದು ವಿಚಾರಣೆಯನ್ನು ಕೂಡ ಮಾಡಿ ಅವ್ರಿಗೆ ಹೇಳಿದೀವಿ ಮೌಖಿಕವಾಗಿ. ನಾಗರಿಕರು, ಸಾರ್ವಜನಿಕರು ಏನೇ ಬಂದರೂ ಕೂಡ ಅವ್ರಿಗೆ ಆದಷ್ಟು ಬೇಗ ಕೆಲಸವನ್ನ ಮಾಡಿಕೊಡ್ಬೇಕು ಅಂತ ಒಂದು ಆದೇಶನ ಕೊಟ್ಟು ಈಗಾಗಲೇ ಸಂಬಂಧಪಟ್ಟ ಡೆವಲಪ್ಮೆಂಟ್ ವಿಚಾರಕ್ಕೂ ಕೂಡ ಸಂಬಂಧಪಟ್ಟ ಇಂಜಿನಿಯರ್ಗಳ ಹತ್ರ ಕೂಡ ಚರ್ಚೆಯನ್ನು ಮಾಡಿದ್ವಿ. ಈಗಾಗಲೇ ನಮ್ಮ ಏನು 35 ನಗರಸಭಾ ಸದಸ್ಯರು ಎಲ್ಲ ಪಕ್ಷದವರು ಸೇರಿ ಏನೋ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಆ ಪಟ್ಟಿ ಅವರ ಒಂದು ವಾರ್ಡ್ನಲ್ಲಿ ಕೆಲಸಗಳು ಏನಾಗಬೇಕಾಗಿದೆ ಅದನ್ನೆಲ್ಲ ಕೂಡ ಶೀಘ್ರದಲ್ಲೇ ಆ ಕೆಲಸಗಳನ್ನ ಕಾಮಗಾರಿಗಳನ್ನ ಇಟ್ಕೊಳ್ಳಿ ಅಂತಲೂ ಕೂಡ ಮೌಖಿಕವಾಗಿ ನಮ್ಮೆಲ್ಲ ಇಂಜಿನಿಯರ್ಗಳು ಕೂಡ ನಾವು ಒಂದು ಚರ್ಚೆಯನ್ನ ಮಾಡಿದ್ವಿ. ಹಾಗಾಗಿ ನಾವು ಮುಖ್ಯವಾಗಿ ಇಲ್ಲಿ ಸಾರ್ವಜನಿಕರು ಮತ್ತು ನಾಗರಿಕರಿಗೆ ಕೆಲಸಗಳಾಗಬೇಕು ಅಂತ ಉದ್ದೇಶ ಬಿಟ್ಟರೆ ಬೇರೆ ಏನಿಲ್ಲ. ಅವರ ಒಂದು ಡೆವಲಪ್ಮೆಂಟ್ ವಿಚಾರ ಇರ್ಬೋದು ಮತ್ತು ಅವರ ಈ ಖಾತೆ ವಿಚಾರ ಸಂಬಂಧಪಟ್ಟ ವಿಚಾರಗಳಿಗೆ ಅನುಕೂಲ ಆಗಬೇಕು ಅಂತ ಇವತ್ತು ಅನಿರೀಕ್ಷಿತ ಭೇಟಿ ಕೊಟ್ಟು ಒಂದು ಸಭೆಯನ್ನು ಕೂಡ ಮಾಡಿದೀವಿ. ಕಮಿಷನರ್ AW ಅವರು ಯುಜಿಡಿ ಕಾಮಗಾರಿಗಾಗಿ ರಸ್ತೆ ಅಗೆದ ಗುಂಡಿಗೆ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ತೆರಳುತ್ತಾ ಇದ್ದ ಶಾಲಾ ಬಸ್ ವಾಲಿದ್ದು, ಅದೃಷ್ಟವಶಾತ್ ಭಾರೀ ಅಪಾಯ ತಪ್ಪಿದ ಘಟನೆ ಹಾಸನದಲ್ಲಿ ಸಂಜೆ ನಡೆದಿದೆ. ನಗರದ ಮೈಲ್ ಸ್ಟೋನ್ ಅಕಾಡೆಮಿ ಶಾಲೆಯ ಬಸ್ ಇದಾಗಿದ್ದು, ಶಾಲೆ ಮುಗಿದ ಬಳಿಕ ಮಕ್ಕಳನ್ನ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಿರುವ ವೇಳೆ ಈ ಅವಘಡ ನಡೆದಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಶಾಲೆಯಿಂದ ರಿಂಗ್ ರಸ್ತೆ ಮಾರ್ಗವಾಗಿ ತೆರಳುತ್ತಾ ಇದ್ದ ವೇಳೆ ಯುಜಿಡಿ ಕಾಮಗಾರಿಗಾಗಿ ನಡು ರಸ್ತೆಯುದ್ದಕ್ಕೂ ಅಗೆದು ಗುಂಡಿ ಮಾಡಿದ್ದು, ಸರಿಯಾಗಿ ಮುಚ್ಚದೇ ಇರುವ ಹಿನ್ನೆಲೆಯಲ್ಲಿ ಯುಜಿಸಿ ಸರ್ಕೆಯಾಗಿ ಗುಂಡಿನಲ್ಲಿನ ಮಣ್ಣು ತೇವವಾಗಿತ್ತು. ಈ ವೇಳೆ ರಸ್ತೆಯಲ್ಲಿ ತೆರಳುತ್ತಾ ಇದ್ದ ಶಾಲಾ ಬಸ್ ಗುಂಡಿಗೆ ಜಾರಿದ್ದು, ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತ ತಪ್ಪಿದಂತಾಗಿದೆ ಎಂದು ಸಾರ್ವಜನಿಕರು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸ್ಥಳೀಯ ನಿವಾಸಿ ವೈಭವ್ ಮಾತನಾಡಿ, ವಿವೇಕನಗರದ ಮುಖ್ಯ ರಸ್ತೆಯುದ್ದಕ್ಕೂ 10 ಶಾಲಾ ಕಾಲೇಜುಗಳಿಗೆ ದಿನಕ್ಕೆ ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸಂಚಾರ ಮಾಡುವ ಪ್ರಮುಖ ರಸ್ತೆ ಇದಾಗಿದೆ. ಇಂತಹ ರಸ್ತೆಯಲ್ಲೇ ಮಧ್ಯದಲ್ಲಿ ರಸ್ತೆಯುದ್ದಕ್ಕೂ ಗುಂಡಿ ತೆಗೆದು ಸರಿಯಾಗಿ ಮುಚ್ಚದೇ ಇರುವುದಕ್ಕೆ ಈ ಅನಾಹುತಕ್ಕೆ ಕಾರಣವಾಗಿದೆ. ಕೂಡಲೇ ಸಂಬಂಧಿಸಿದಂತಹ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಶೀಘ್ರ ರಸ್ತೆ ಸರಿಪಡಿಸುವ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಎಂದು ಮನವಿಯನ್ನ ಮಾಡಿದರು. ನಮಸ್ತೆ. ನೋಡಿದ್ರಲ್ಲ ಬಸ್ ಸ್ಥಿತಿ ಇಲ್ಲಿ ಆಗಿರೋದು. ರೋಡು ಆಲ್ಮೋಸ್ಟ್ ತುಂಬ ದಿವಸಗಳ ಹಿಂದೆಯೇ ಇದ್ರ ಕಾಮಗಾರಿ ಆಗಿದೆ. ಆದರೆ ಕಾಮಗಾರಿ ಪೂರ್ಣ ಆದಮೇಲೂ ಇದಕ್ಕೆ ಸರಿ ಲೆವೆಲ್ ಮಾಡಿದ್ರಿಂದ ಉದಾಹರಣೆ ನಮ್ಗೆ ಏನು ಆಗ್ತಿದೆ ಅನ್ನೋದು ಇಲ್ಲೇ ಗೊತ್ತಾಗ್ತಿದೆ. ಸೊ ಬಸ್ಸು ಓಡಾಡ್ತಿದ್ದಂಥ ಮಕ್ಕಳು ಓಡಾಡ್ತಿದ್ದಂತಹ ಬಸ್ಸು ಸೊ ಅದು ಗುಂಡಿಗೆ ಊದ್ಕೊಂಡಿದೆ. ಆದಷ್ಟು ಬೇಗ ಎಷ್ಟು ಬೇಗ ಸಾಧ್ಯ ಸರಿಸುಮಾರಾಗಿ ಇದೊಂದು 1 ಅವರ್ ಆಗಿರ್ಬೋದು. ಸುಮಾರು ಜನ ಈ ರೋಡಲ್ಲಿ ಬೀಳೋದನ್ನು ನೋಡ್ತಾನೆ ಇರ್ತೀವಿ ರೆಗ್ಯುಲರ್ ಆಗಿ. ಬಿಕಾಸ್ ಮಧ್ಯದಲ್ಲಿ ನಮಗದು ಮಣ್ಣು ತುಂಬಿದ್ದಾರೆ ಅನಿಸುತ್ತೆ, ಆದರೆ ಅದು ಫಿಲ್ ಆಗಿದೆಯೋ ಇಲ್ಲೋ ಗೊತ್ತಾಗಲ್ಲ. ನೀರು ಹಾಕ್ತಾ ಇರ್ತಾರೆ, ಗುಂಡಿ ಆಗ್ತದೆ.
ಓಡಾಡೋಕ್ಕಷ್ಟು ಅನುಕೂಲ ಆಗ್ತಿಲ್ಲ. ಆದಷ್ಟು ಬೇಗ ಈ ರೋಡ್ನ ಒಂಚೂರು ಸರಿ ಮಾಡಿಕೊಟ್ಬಿಟ್ರೆ ಇಲ್ಲಿರೋ ಓಡಾಡೋರ್ಗೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಮತ್ತು ಈ ಥರ ಅಪಘಾತಗಳಾಗೋದು ಮುಖ್ಯವಾಗಿ ತಪ್ಪುತ್ತೆ. ಯಾಕಂದರೆ ಇಲ್ಲಿ ಸುಮಾರು ಕಾಲೇಜ್ಗಳಿದ್ದಾವೆ. ಇಲ್ಲೊಂದು ಕಾಲೇಜ್ ಇದೆ, ಅಲ್ಲಿ 2 ಕಾಲೇಜ್ ಇದೆ, ಮತ್ತು ಸುಮಾರು ಕಾಲೇಜ್ ಸ್ಟೂಡೆಂಟ್ಸು, ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ಓಡಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಈ ದುರಸ್ಥಿತಿಯಾಗಿರುವಂತಹ ರಸ್ತೆನ ಕಾಮಗಾರಿ ಪೂರ್ಣಗೊಳಿಸಿ ಒಂದು ಹಂತಕ್ಕೆ ತಂದುಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಸರ್, ಸ್ಕೂಲ್ ಬಸ್ಸಲ್ಲಿ ಮಕ್ಕಳು ಬರ್ತಾ ಇದ್ರು. ಎಷ್ಟು ಜನ ನೀವು ಮಾತಾಡ್ತೀನಿ ಬನ್ನಿ ಬೇಕಾದ್ರೆ. ಒಂದು 25 ಜನ ಮಕ್ಕಳು ಬರ್ತಾ ಇದ್ರು. ಬನ್ನಿ, ಯಾರಿಗೂ ಏನು ಅಪಘಾತ ಇಲ್ಲ, ಎಲ್ಲರೂ ಸೇಫ್ ಆಗಿದ್ದಾರೆ. ಸೊ ಅದರಲ್ಲೆಲ್ಲ ಏನು ತೊಂದರೆ ಇಲ್ಲ. ಎಲ್ಲೂ ಪಾರ್ಕಿಂಗ್ ಜಾಗ ಇಲ್ಲದೆ ರಸ್ತೆ ಮಧ್ಯದಲ್ಲಿ ಕಾರ್ ನಿಲ್ಲಿಸಿರ್ತಾರೆ. ಸೊ ಹಿಂಗೆ ಓಡಾಡೋಕ್ಕೂ ಸ್ವಲ್ಪ ಹಿಂಸೆ ಆಗುತ್ತೆ. ಸ್ವಲ್ಪ ಅವರು ನೋಡ್ದಲೇ ಅದು ಸರಿಸಮಾಗಿದೆ, ನೆಲ ಗಟ್ಟಿ ಇದೆ ಅಂತ ಹೇಳಿ ಆ ಕಡೆ ಹೋಗಿದ್ದಾರೆ. ಆದರೆ ಅದು ದುರಸ್ಥಿತಿ ಆಗಿರೋದ್ರಿಂದ ಗಾಡಿ ಅದರಲ್ಲಿ ಬಿದ್ದಿದೆ. ಯಾರಿಗೂ ಏನು ತೊಂದರೆ ಆಗಿದ್ರು. ಮಕ್ಕಳು ಗಾಡೀಲಿ ಹಾಂ, ಅದು ನೀರು ಹಾಕಿದಾರಲ್ಲ, ನೀರು ಹಾಕಿರೋದ್ರಿಂದ ಅದು ಇನ್ನೂ ಕುಸಿತಾ ಇದೆ. ಸಾರಿ, ಹಾಗಾಗಿ ಅದು ಕುಸಿತಾ ಇದೆ. ಆದಷ್ಟು ಬೇಗ ಇದನ್ನೊಂದ್ಸತಿ ಪರಿಶೀಲಿಸಿದ್ರೆ ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಹೆಸರು? ವೈಭವ. ಹಾಸನ ಜಿಲ್ಲೆಯಲ್ಲಿ ಕಂದಾಯ ಇಲಾಖೆ ಹಾಗೂ ಜಿಲ್ಲಾಡಳಿತ ಭಾರಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಸರ್ವೆ ಪೋಡಿ ಖಾತೆ ಹೆಸರಲ್ಲಿ ರೈತರಿಂದ ಹಣ ವಸೂಲಿ ದಂಧೆ ನಡೆಸ್ತಾ ಇದೆ ಎಂದು ಹಾಸನದಲ್ಲಿ ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡ ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಸರ್ಕಾರಿ ಪೋಡಿ ಮುಕ್ತ ಗ್ರಾಮ ಮಾಡಬೇಕೆಂದು ಹೇಳಿದೆ. ಸರ್ಕಾರದ ಜಿಲ್ಲಾಡಳಿತ ಯಂತ್ರ ಏನಿದೆ, ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಕುಂಟೆಗೆ ಪೋಡಿ ಮಾಡುವುದಕ್ಕೆ ಮಿನಿಮಮ್ 850 ರು ನಿಗದಿ ಮಾಡಿದ್ದಾರೆ. ಹೆಚ್ಚು ಎಂದರೆ 2000 ರೂಗಳು. ಇದನ್ನ ಯಾರು ಕಾಂಗ್ರೆಸ್ ಲೀಡರ್ ಇದ್ದಾರೆ ಹಣ ಸಂಗ್ರಹಿಸಿ ತಲುಪಿಸಬೇಕು. ಈ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲೆಯ ವಿವಿಧೆಡೆ ಕಂದಾಯ ಇಲಾಖೆಯ ಅಧಿಕಾರಿಗಳು ರೈತರ ರಕ್ತ ಇರುವ ಕೆಲಸವನ್ನ ಮಾಡುತ್ತಿದ್ದಾರೆ. ಕೆಳ ಹಂತದ ಅಧಿಕಾರಿಗಳು ಅಧಿಕಾರಿಗಳನ್ನ ಮುಂದಿಟ್ಟುಕೊಂಡು ಜಮೀನು ಖಾತೆ ಮಾಡುವ ಎಲ್ಲಾ ಹಂತದಲ್ಲಿಯೂ ಇಂತಿಷ್ಟು ಹಣ ಪಡೆದು ಬಡವರ ಹೊಟ್ಟೆಯ ಮೇಲೆ ಹೊಡೆಯುವ ಕೆಲಸ ನಡೀತಾ ಇದೆ ಎಂದು ದೂರಿದರು. ಆಗ್ಲೇಬೇಕದು. ಇದಕ್ಕೆ ನೇರವಾಗಿ ಜಿಲ್ಲಾಧಿಕಾರಿಯವರು ಮತ್ತೆ ರಾಜ್ಯದ ಕಂದಾಯ ಸಚಿವರು ಇದಕ್ಕೆ ಉತ್ತರವನ್ನು ಕೊಡ್ಲೇಬೇಕು. ಇದಕ್ಕೆ ನಾನು ಇದಕ್ಕೆ ಸುಮ್ಮನೆ ಕೂರಂತನಲ್ಲ. ಅಲ್ಲಿ ತಗೊಳ್ಳಿ, ನನ್ನ ರೈತರು ಬಂದು ಕುಳಿತಿದ್ದಾರೆ. ಇವತ್ತು ಕೇಳಿ, ಇವತ್ತು ಏನೇನು ಆಗ್ತಾ ಇದೆ, ಇವತ್ತು ಯಾವ ವ್ಯವಸ್ಥೆ ಬಂದ್ಬಿಟ್ಟಿದೆ ಅಂತ ಹೇಳಿ. ಇವತ್ತು ರೈತರು ಯಾರು ಇವತ್ತು 1000 ರೂಪಾಯಿ 2000 ರೂಪಾಯಿಂದ ಮೀಟರ್ ಬಟ್ಟೆ ಹಾಕೊಂಡು ಹೋಗ್ತಾ ಇಲ್ಲ. ಅವರು 100 ರೂಪಾಯಿ ಬಟ್ಟೆ ಹಾಕೊಂಡು ಇವತ್ತು ತಗೊಳಕ್ಕೆ ಬಿಸಿಲು ಕೆಲಸ ಮಾಡ್ತಾ ಇರೋದು. ಇವತ್ತು ಆ ರೈತರು ಹೊಟ್ಟೆ ಮಡಿಯೋದು ಕೆಲಸ ನೀವು ಮಾಡ್ತಾ ಇದೀರಾ ಅಂತ ಅಂದ್ಮೇಲೆ ನಿಮ್ಗೆ ಯಾವ ನೈತಿಕತೆ ಇದೆ ನಿಮ್ಗೆ ಅಲ್ಲಿ ನಿಮ್ಮ ಜಿಲ್ಲಾಡಳಿತಕ್ಕೆ? ಒಬ್ಬ VA ನೇರವಾಗಿ ಇಷ್ಟು ದೂರ ತಗೊಂಡ್ ಬರ್ಲೇಬೇಕು ಅಂತ ಹೇಳ್ತಾರೆ ಅಂತ ಅಂದ್ಮೇಲೆ ಬಹಳ ವಿಶೇಷವಾಗಿ ಏನು ಅಂತ ಅಂದ್ರೆ, ವಿಡಿಯೋ ಸಂಪೂರ್ಣ ತೋರಿಸ್ತೀನಿ ನೋಡಿ. ನೀವಲ್ಲಿ ಕೆಲವು ಕಾಂಗ್ರೆಸ್ಸಿನ ನಾಯಕರುಗಳು ಅಂದ್ರೆ ಪ್ರಮುಖ ಲೀಡರ್ಸ್ಗಳು, ಆಯಾ ಹಳ್ಳಿಗಳಲ್ಲಿರುವಂತ ಲೀಡರ್ಸ್ಗಳು ಜವಾಬ್ದಾರಿ ಇವ್ರದ್ದು. ಅದರಲ್ಲಿ ಕೆಲವು ಪುಡಾರಿ ನಮ್ಮ ಬಿಜೆಪಿ ಅವೇ ಕೆಲವು ನಾಯಿಗಳು ಅವು ಕೇಳ್ತವೆ 500 ರೂಪಾಯಿ ಕೊಡಿ ಅಂತ ಕೇಳ್ತವೆ. ನಾಯಿಗಿನ ಕಡೆ ಮುಂದೆ ಹೋಗು. ನಮ್ಮ ಪಕ್ಷದಲ್ಲಿ ಅಂತ ಲಚ್ಚಿಗೆಟ್ಟವನ್ನ ನಮ್ಮ ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟು ಮಡಿಕೊಂಡ್ಬಿಟ್ಟಿದ್ವಿ ನಾವು. ಅದು ಕೇಳಿಸ್ಕೊಂಡ್ರಿ ನೀವು ಎಂತ ಲಚ್ಚಿಗೆಟ್ಟರು ಅಂತ ಹೇಳಿ. 500 ರೂಪಾಯಿ ಅವ್ನು ತಹಶೀಲ್ದಾರ್ ಆಫೀಸಲ್ಲಿ 2000 ಕೇಳಿದ್ರೆ ಇವು 5000 ಕೇಳ್ತಾವಂತೆ. ನನ್ನ ರೈತರು ನೋವುಗಳಿದ್ದು ನಾನು ಹೇಳ್ತಾ ಇರೋದು, ಇದು ಯಾವ್ದು ಕಾಮಿಡಿ ಮಾಡ್ತಾ ಇಲ್ಲ. ಇಲ್ಲಿ ಯಾರನ್ನ ನಾನು ಒಪ್ಸಕ್ಕೆ ಇಲ್ಲ, ಯಾರನ್ನ ನಾನು ಖುಷಿ ಪಡ್ಸಕ್ ಮಾಡ್ತಾ ಇಲ್ಲ. ಅಲ್ಲಿ ಇಂಥ ಮಾನಗೆಟ್ಟವ್ರು ಇವತ್ತು ನಮ್ಮ ಜಿಲ್ಲೆಯವರು. ಇವತ್ತು ನಾನು ನನ್ನ ರೈತರಿಗೆ ಇಷ್ಟೇ ಮನವಿ ಮಾಡೋದಲ್ಲಿ, ಇವತ್ತು ನಾನು ನೀವು ಕೊಟ್ಟಿರೋ ಭಿಕ್ಷೆ ಇವತ್ತು ಈ ಕೋಟ್ ಹಾಕೊಂಡ್ರು, ಈ ಬಟ್ಟೆ ಹಾಕೊಂಡ್ರು ನಾನು ಇವತ್ತು ಅದು ಯಾವುದೇ ರೂಪದಲ್ಲಾಗಿರ್ಬೋದು ಅಲ್ಲಿ. ಆದ್ರೆ ನನ್ನ ರೈತರಿಗೆ ಅನ್ಯಾಯ ಆಯ್ತಿದೆ ಅಂತಂದ್ರೆ ನಾನು ಸುಮ್ಮನೆ ಕೂರಂತ ವ್ಯಕ್ತಿ ಅಲ್ಲ. ನಾನಲ್ಲಿ ನನಗೆ ನನ್ನ ಪಕ್ಷ ಮುಲಾಜೇನಿಲ್ಲ ನನಗಲ್ಲಿ. ನಾನು ಹೋರಾಟಕ್ಕೆ ತಿರುಗಿ ಬಿದ್ದೇ ಬೀಳ್ತೀನಿ ನಾನಲ್ಲಿ. ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ದಂಡಿಗನಹಳ್ಳಿ ಹೋಬಳಿ ಅಣ್ಣೇಗೌಡ, ನಂದೀಶ್, ವೆಂಕಟೇಶ್, ನಂಜೇಗೌಡ, ಚಂದ್ರೇಗೌಡ ಇತರರು ಉಪಸ್ಥಿತರಿದ್ದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಸಂಯೋಜನೆಯ ಹೆಸರಲ್ಲಿ ರಾಜ್ಯದ 4200ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಹೊರಟಿರುವ ನಡೆಯನ್ನ ವಿರೋಧಿಸಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ನೇತೃತ್ವದಲ್ಲಿ ಹಾಸನದ ಹೇಮಾವತಿ ಪ್ರತಿಮೆಯ ಮುಂಭಾಗ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಸಂಘಟನೆಯ ಕಾರ್ಯಕರ್ತರಾದ ಸುಷ್ಮಾ ಮಾತನಾಡಿ, ಕಡಿಮೆ ಹಾಜರಾತಿ ಇರುವ ಶಾಲೆಗಳನ್ನು ಇತರ ಶಾಲೆಗಳೊಂದಿಗೆ ಸಂಯೋಜನೆಗೊಳಿಸುವುದಾಗಿ ಸರ್ಕಾರವು ತಿಳಿಸಿದ್ದು, ಈ ಮೂಲಕ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರವು ರಾಜ್ಯದ ಬಡಜನರ ಮಕ್ಕಳ ಶಿಕ್ಷಣದ ಆಶಾಕಿರಣವಾಗಿರುವ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಮುಂದಾಗಿದೆ. 4000ಕ್ಕೂ ಹೆಚ್ಚು ಶಾಲೆಗಳನ್ನು ಮುಚ್ಚುತ್ತಾ ಇರುವ ಸರ್ಕಾರದ ಈ ನಡೆಯನ್ನ ಅತ್ಯುಗ್ರ ಪದಗಳಲ್ಲಿ ಖಂಡಿಸುತ್ತೇವೆ ಎಂದು ತಿಳಿಸಿದರು. ಇವಾಗ ಏನು ಕರ್ನಾಟಕ ರಾಜ್ಯ ಸರ್ಕಾರ 4200 ಸರ್ಕಾರಿ ಶಾಲೆಗಳನ್ನ ಸಂಯೋಜನೆ ಹೆಸರಲ್ಲಿ ಮುಚ್ಚೋದಕ್ಕೆ ಹೊರಟಿದ್ದಾರೆ ಸರ್.
ಇದೇ ಸರ್ಕಾರಗಳು ಏನು ಎಲೆಕ್ಷನ್ ಟೈಮ್ ಅಲ್ಲಿ ಬಂದಾಗ ಹೇಳ್ತಾರೆ ನಾವು ಬಡವರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಅಂತ ಹೇಳಿ. ಆದ್ರೆ ಈಗ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದು ಎಷ್ಟು ಮಟ್ಟಿಗೆ ಸರಿ, ಮತ್ತೆ ನಾವು ಅಭಿವೃದ್ಧಿ ಮಾಡ್ತೀವಿ, ಉನ್ನತ ಮಟ್ಟಕ್ಕೆ ತಗೊಂಡೋಗ್ತೀವಿ ಅಂತ ಹೇಳ್ತಾರೆ. ಇದು ಸರ್ಕಾರಿ ಶಾಲೆ ಕಾಲೇಜ್ಗಳನ್ನ ಮುಚ್ಚೋದು ಅಭಿವೃದ್ಧಿನ? ನಾವು ಇದನ್ನ ಪ್ರಶ್ನೆ ಮಾಡ್ತಿದೀವಿ. ಜೊತೆಗೆ ಇವತ್ತು ಅಭಿವೃದ್ಧಿ ಅಂತ ಹೇಳಿದ್ರೆ ಇವತ್ತು 50,000ಕ್ಕಿಂತ ಹೆಚ್ಚು ಶಿಕ್ಷಕರ ನೇಮಕ ಮಾಡ್ಕೊಳ್ಳೋ ಅಂತ ಅಗತ್ಯ ಇದೆ. ಇವತ್ತು ಬಿಲ್ಡಿಂಗ್ ಇಲ್ದಾನೆ ಸರಿ ಇಲ್ದಾನೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಸತ್ತೋಗ್ತಿದ್ದಾರೆ. ಇಂಥ ಪರಿಸ್ಥಿತಿಯನ್ನ ಇಂಥದನ್ನ ಈ ಒಂದು ಏನು ಕಟ್ಟಡ ನಿರ್ಮಾಣ ಮಾಡೋದಾಗ್ಲಿ, ಶಿಕ್ಷಕರನ್ನ ತಗೊಳ್ಳೋದಾಗ್ಲಿ, ಇದನ್ನ ನಾವು ಅಭಿವೃದ್ಧಿ ಅಂತ ಹೇಳಿ ಕರಿಬಹುದು. ಜೊತೆಗೆ ಇವತ್ತು 4,200 ಶಾಲೆಗಳು ಅಂತ ಹೇಳಿ ನಮ್ಗೆ ಒಂದು ಸರ್ವೆ ಸಮೀಕ್ಷೆಗಳ ಮೂಲಕ ಗೊತ್ತಾಗಿರೋದು. ಅಲ್ಲಿ ಕಡಿಮೆ ಸಂಖ್ಯೆ ಇದೆ ಅಂತ ಹೇಳಿ, ಬಟ್ ಅದ ಇದೇ ಒಂದು ಸಂಖ್ಯೆ 10,000 20,000ಕ್ಕಿಂತ ಹೆಚ್ಚು ಶಾಲೆಗಳನ್ನ ಮುಚ್ಚೋ ಅಂತದ್ದು ಒಂದು ಆಗ್ಬಹುದು ಸರ್. ಇದರಿಂದ ನಾವು ಎಚ್ಚರಿಕೆಯಿಂದ ಇರ್ಬೇಕು. ಇವತ್ತು ನಾವು ಕರ್ನಾಟಕದ ರಾಜ್ಯ ವಿದ್ಯಾರ್ಥಿಗಳು ಇವತ್ತು 4,200 ಅಂತ ತಗೊಂಡ್ರು 40,000 ರಿಂದ 50,000 ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಇವತ್ತು ಇಲ್ಲಿ 20,000 ರಿಂದ 25,000 ಜನ ಪೋಷಕರು ಏನಿರ್ತಾರೆ, ಏನೋ ಒಂದು ಸಾಲ ಮಾಡಿ ಏನೋ ಮಾಡಿ ಬೇರೆ ಪ್ರೈವೇಟ್ ಸ್ಕೂಲಿಗೆ ಸೇರಿಸಬಹುದು. ಇದ್ರ ಹಿಂದಿನ ಹುನ್ನಾರನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಮುಚ್ತಿದ್ದಾರೆ, ಇವತ್ತು ಎಜುಕೇಶನ್ ನ ಪ್ರೈವೇಟೈಸೇಷನ್ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ನಾವು ಇದೇ ಏನು ಲಾಸ್ಟ್ ಬಿಜೆಪಿ ಗೌರ್ಮೆಂಟ್ ಇತ್ತು ಅವಾಗ್ಲೂ ಕೂಡ NEP ನ್ಯೂ ಎಜುಕೇಶನ್ ಪಾಲಿಸಿ 2020 ನ ತಗೊಂಡ್ಬಂದು 13,800 ಶಾಲೆಗಳನ್ನ ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಸಹ ಸಂಚಾಲಕಿ ಚೈತ್ರ, ರಾಜ್ಯ ಸಮಿತಿಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದಂತಹ ನಿತಿನ್, ಪುರುಷೋತ್ತಮ್, ಮಮತಾ, ಶ್ಯಾಮಲಾ, ಮೋಹನ್, ರಾಹುಲ್, ನವೀನ್, ವೀರೇಶ್, ನಾಗಶ್ರೀ ಹಾಗೂ ವಿವಿಧ ಕಾಲೇಜಿನ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಹಾಸನದ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಾಜಿ ಅಧ್ಯಕ್ಷರ ಮಾಸಾಚರಣೆಯಲ್ಲಿ ಮಾಜಿ ಅಧ್ಯಕ್ಷರುಗಳಿಗೆ ಉಡುಗೊರೆ ಕೊಡುವ ಮೂಲಕ ಆತ್ಮೀಯ ಗೌರವ ಸಮರ್ಪಣೆಯನ್ನ ಮಾಡಲಾಯಿತು. ಲಯನ್ಸ್ ಸಂಸ್ಥೆ ಮಾಜಿ ಅಧ್ಯಕ್ಷರ ಮಾಸಾಚರಣೆಯಲ್ಲಿ ಕೆಲವು ವ್ಯಕ್ತಿಗಳನ್ನ ಸನ್ಮಾನಿಸಿ ಗೌರವಿಸಿದ್ರು. ನಂತರ ಮಾಜಿ ಅಧ್ಯಕ್ಷ ಸತ್ಯನಾರಾಯಣ್ ಮಾಜಿ ಅಧ್ಯಕ್ಷರ ಪರವಾಗಿ ಮಾತನಾಡಿ, ಒಬ್ಬ ಅಧ್ಯಕ್ಷರಾದವರು ಅವರ ಅವಧಿಯಲ್ಲಿ ನಿಭಾಯಿಸುವುದು ಸಾಮಾನ್ಯದ ಮಾತಲ್ಲ. ಮಾಜಿ ಅಧ್ಯಕ್ಷರೆಲ್ಲ ಸೇರಿ ಒಂದು ಉತ್ತಮ ಕಾರ್ಯಕ್ರಮವನ್ನ ವರ್ಷದಲ್ಲಿ ಮಾಡ್ತಾರೆ. ಈಗಾಗಲೇ ಕೆಲ ಜಿಲ್ಲೆಗಳಲ್ಲಿ ಮುಂದುವರಿಸಿಕೊಂಡು ಬರ್ತಿದ್ದಾರೆ. ಆ ವರ್ಷದಲ್ಲಿ ನೆನಪಾಗಿ ಉಳಿಯುವಂತಹ ಕೆಲಸ ಮುಂದಿನ ದಿನಗಳಲ್ಲಿ ಆಗಬೇಕು ಎಂದು ಅಭಿಪ್ರಾಯಪಟ್ಟರು. ಅನುಭವದ ಮಾತನ್ನ ಹಂಚಿಕೊಳ್ಳುತ್ತಾ, ಲಯನ್ಸ್ ಎಂದರೆ ಇದು ಸೇವೆ ಮಾಡಲು ಇರುವ ಅತ್ಯುತ್ತಮ ಸಂಸ್ಥೆ. ಎಲ್ಲರೂ ಒಟ್ಟಿಗೆ ಸೇರಿ ಸಮಾಜ ಕಟ್ಟುವ ಕೆಲಸವನ್ನ ಮಾಡಬೇಕು ಎಂದು ತಿಳಿಸಿದರು. ಒಬ್ಬರು ಅಧ್ಯಕ್ಷರು ಆಗೋದು ಅಂತಂದ್ರೆ ತುಂಬಾ ಚಾಲೆಂಜಿಂಗ್ ವಿಷಯ. ಇಡೀ ಒಂದು ವರ್ಷ ಅಧ್ಯಕ್ಷಗಿರಿ ನಡೆಸೋದು ಅಂತಂದ್ರೆ ಅದು ಸಾಧಾರಣ ವಿಷಯ ಅಲ್ಲ. ಅದಕ್ಕೆ ಸಾಕಷ್ಟು ಅವರು ಡೆಡಿಕೇಟ್ ಆಗಿ ಕೆಲಸ ಮಾಡಬೇಕು. ಆದ್ರೆ ಅವ್ರಿಗೆ ಹಾಗೆ ಒಂದು ಸಪೋರ್ಟಿವ್ ಸ್ಟ್ರೆಂತ್ ಸಿಗಬೇಕು ಅಂತಂದ್ರೆ ಅದಕ್ಕೆ ಸಾಕಷ್ಟು ನಮ್ಮ ಮಾಜಿ ಅಧ್ಯಕ್ಷಗಳಿಂದ ಅದು ಸಾಕಷ್ಟು ಸಿಗುತ್ತೆ. ಕೇವಲ ಇದು ಈ ಮಾಜಿ ಅಧ್ಯಕ್ಷರ ಒಂದು ಈ ಒಂದು ಸಮಾರಂಭ ತುಂಬಾ ಔಪಚಾರಿಕವಾಗದೆ ಸ್ವಲ್ಪ ಮೀನಿಂಗ್ಫುಲ್ ಆಗಿ ಆಗಬೇಕು ಅಂತ ನನ್ನ ಭಾವನೆ. ಯಾಕೆಂತಂದ್ರೆ ನಾನು ಕೇಳಿದ್ದೀನಿ ಕೆಲವು ಕ್ಲಬ್ಗಳಲ್ಲಿ ಮಾಜಿ ಅಧ್ಯಕ್ಷಗಳೆಲ್ಲ ಸೇರಿ ವರ್ಷದಲ್ಲಿ ಒಂದು ಪ್ರಾಜೆಕ್ಟ್ ಅನ್ನು, ಅದು ಯಾವುದೇ ಸಂದರ್ಭದಲ್ಲಿ ಇರ್ಬೋದು, ಗವರ್ನಮೆಂಟ್ ಸಂದರ್ಭದಲ್ಲಿ ಇರ್ಬೋದು, ಇನ್ಯಾವುದೇ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷಗಳೆಲ್ಲ ಸೇರಿ ಒಂದು ಸರ್ವಿಸ್ ಆಕ್ಟಿವಿಟಿಯನ್ನ ನಡೆಸ್ಕೊಡ್ತಾರೆ. ನಮ್ಮಲ್ಲಿ ಅಂತ ಒಂದು ಪದ್ಧತಿ ನಾವು ಬೆಂಗಳೂರಿಗೆ ಒಂದು 2-3 ಕ್ಲಬ್ ಕೇಳಿದ್ವಿ. ಅಧ್ಯಕ್ಷರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿ ಒಂದು ಅವತ್ತಿನ ದಿವಸ ಅವ್ರದ್ದು ಒಳ್ಳೆ ಒಂದು ಪ್ರಾಜೆಕ್ಟ್ ನಡೆಸ್ಕೊಡ್ತಾರೆ. ಅಧ್ಯಕ್ಷರಿಗೆ ಒಂದು ಒಳ್ಳೆ ಸಪೋರ್ಟ್ ಸಿಗದಾಗ ಆಗುತ್ತೆ ಅಂತ ನನ್ನ ಒಂದು ಆಶಯ. ಮತ್ತೆ ಈ ಆಕ್ಟ್ ಆಫ್ ಡಿಸ್ರಪ್ಷನ್ ಅಂತ ಒಂದು ಹೇಳ್ತಾರೆ ಮಾತಿದೆ. ಅಂದ್ರೆ ನೀವು ಈ ಸಂದರ್ಭದಲ್ಲಿ ಲಯನ್ ಸೇವಾ ಸಂಸ್ಥೆ ಅಧ್ಯಕ್ಷ ಐಜಿ ರಮೇಶ್, ಕಾರ್ಯದರ್ಶಿ ರವಿಕುಮಾರ್ ಬಲ್ಲೇನಹಳ್ಳಿ, ಖಜಾಂಚಿ ನಾಗರಾಜು ಚಿಲ್ಕೂರು, ಹಾಗೆಯೇ ವಲಯ ಅಧ್ಯಕ್ಷೆ ರೂಪಾನಂದ್, ಪ್ರಾಂತೀಯ ಅಧ್ಯಕ್ಷ ಕೆಜೆ ನಾಗರಾಜು, ಮಾಜಿ ಅಧ್ಯಕ್ಷರಾದಂತಹ HK ನಾಗೇಶ್, ಲಿಯೋ ಕ್ಲಬ್ನ
ಚಿರಂತನ, ಹಾಗೆ ಎಸ್ಪಿ ಅನಂತರಾಜು, ಎಚ್ಆರ್ ಚನ್ನೇಗೌಡ, ಎಚ್ ರಮೇಶ್ ಇತರರು ಪಾಲ್ಗೊಂಡಿದ್ದರು. ಈಗಾಗಲೇ ತಮ್ಮ ಅಭಿವೃದ್ಧಿ ಕೆಲಸಗಳಿಂದ ಬೇಲೂರು ಪಟ್ಟಣದ ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಗಮನ ಕೊಡ್ತಾ ಇರುವ ಪುರಸಭೆ ಅಧ್ಯಕ್ಷ ಅಶೋಕ್ ಅವರು ಸಾರ್ವಜನಿಕ ವಲಯದಲ್ಲಿ ಈಗಾಗಲೇ ಪ್ರಶಂಸೆ ವ್ಯಕ್ತವಾಗಿದೆ. ಅದರಂತೆ ಬೇಲೂರು ಬಸ್ ಸ್ಟ್ಯಾಂಡ್ ಮುಂಭಾಗ ಗುಂಡಿ ಬಿದ್ದ ರಸ್ತೆಯನ್ನ ಡಾಂಬರೀಕರಣ ಮಾಡಿಸಿ ತನ್ನ ಅಭಿವೃದ್ಧಿ ಇಚ್ಛೆಯನ್ನ ಇನ್ನಷ್ಟು ಹೆಚ್ಚಿಸಿಕೊಂಡಿದ್ದಾರೆ. ಈ ವೇಳೆ ಮಾತನಾಡಿದ ಹೊಯ್ಸಳ ಆಟೋ ಚಾಲಕ ಸಂಘದ ಚಂದ್ರು, ಬಸ್ ಸ್ಟ್ಯಾಂಡ್ ಮುಂಭಾಗ ಯಾರು ತಿರುಗಲು ಸಾಧ್ಯವಾಗದ ರೀತಿಯಲ್ಲಿ ದೊಡ್ಡ ಗಾತ್ರದ ಗುಂಡಿ ಬಿದ್ದಿದ್ದು ಹಲವಾರು ಮಾಧ್ಯಮಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರವಾಗಿದ್ದರೂ ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಇಲ್ಲಿ ಗುಂಡಿಯನ್ನ ಮುಚ್ಚದೆ ಹಾಗೇ ಬಿಟ್ಟಿದ್ರು. ಮಳೆ ಬಂದ ಸಂದರ್ಭದಲ್ಲಿ ಮತ್ತು ವಾಹನಗಳು ಸಂಚರಿಸುವ ವೇಳೆ ಗುಂಡಿಗಳಾಗ್ತಾ ಇತ್ತು. ಇದರಿಂದ ಆಟೋ ಚಾಲಕರು ಸಾರ್ವಜನಿಕರಿಗೆ ಓಡಾಡಲು ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಇಲ್ಲಿರುವ ದೊಡ್ಡ ಸಮಸ್ಯೆಯನ್ನ ಬಗೆಹರಿಸಿ ಕೊಟ್ಟಿದ್ದಾರೆ. ಇಂತಹ ಕೆಲಸಗಳನ್ನ ಇಲ್ಲಿಯವರೆಗೂ ಯಾರೂ ಕೂಡ ಮಾಡದೇ ಇದ್ರೂ ಪುರಸಭೆ ಅಧ್ಯಕ್ಷರಾದ ಅಶೋಕ್ ದಿಟ್ಟತನದಿಂದ ಕೆಲಸವನ್ನ ಮಾಡಿದ್ದು ಶ್ಲಾಘನೀಯ ವಿಚಾರ ಎಂದು ತಿಳಿಸಿದರು. ಆಟೋ ಮಾಲೀಕರು ಹೊಯ್ಸಳ ಆಟೋ ಚಾಲಕ ನಾವು ತುಂಬ 30 ವರ್ಷಗಳಿಂದ ಇಲ್ಲೇ ಆಟೋಗಳನ್ನು ಓಡಾಡ್ತಾ ಇದ್ವಿ. ಇಲ್ಲಿ ಗುಂಡಿ ಬಿದ್ದು ಯಾರೋ ಇದಕ್ಕೆ ಸಂಬಂಧಪಟ್ಟ KSRTC ಡಿಗಳಾಗಲಿ, ಅಧಿಕಾರಿಗಳಾಗಲಿ, PWD ಕಾಂಟ್ರಾಕ್ಟರ್ಗಳಾಗಲಿ, ಯಾರೇ ಆಗಲಿ, PWD ಇಂಜಿನಿಯರ್ಗಳಾಗಲಿ ಇದುವರೆಗೂ ನಾವು ಅವ್ರ ಹತ್ರ ಹೋಗಿ ಹಲವು ಬಾರಿ ಮನವಿ ಮಾಡಿಕೊಂಡ್ರು. ಅವರು ಇದುವರೆಗೂ ಸ್ಪಂದಿಸಿಲ್ಲ. ನಮ್ಮ ಇದು ಪುರಸಭೆ ಅಧ್ಯಕ್ಷರಾದ ಅಶೋಕ್ ಅವರು 3 ತಿಂಗಳ ಹಿಂದೆ ಈ ಗುಂಡಿಯನ್ನು ಡಸ್ಟ್ಬಿನಿಂದ ಮುಚ್ಚಿಸಿ ಈಗ ಅವರೇ ಕಾಮಗಾರಿಯನ್ನು ಮಾಡುತ್ತಿದ್ದಾರೆ ಪುರಸಭೆ ವತಿಯಿಂದ. ಆದ್ದರಿಂದ ನಾವು ಸ್ವಲ್ಪ ಉಸಿರು ಅಂತ ಇದೆ. ಜನಗಳು ಬಸ್ಬರೋದ್ರ ಗುಂಡಿಯಿಂದ ನೀರು ತುಂಬಿಕೊಂಡು ಜನ ದಾಟಲು ಆಗುತ್ತಿಲ್ಲ. ತುಂಬಾ ಜನ ಪೆಟ್ಟು ಮಾಡ್ಕೊಂಡಿದ್ದಾರೆ ಬಿದ್ದು. ನಂತರ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ಸುಮಾರು 4 ವರ್ಷಗಳಿಂದ ಬಸ್ ಸ್ಟ್ಯಾಂಡ್ ಮುಂಭಾಗ ಗುಂಡಿ ಬಿದ್ದಿದ್ದು ಇದರಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದ್ರು. KSRTC ಅಧಿಕಾರಿಗಳು ಮಾತ್ರ ಇದರ ಬಗ್ಗೆ ವಿಷಯ ಗೊತ್ತಿದ್ರೂ ಕೂಡ ಕಣ್ಮುಚ್ಚಿ ಕುಳಿತಿದ್ರು. 3 ತಿಂಗಳ ಹಿಂದೆ ನಾವು ಪುರಸಭೆ ವತಿಯಿಂದ ಗುಂಡಿಯನ್ನ ಮುಚ್ಚಿದ್ದು ಇನ್ನು ಉಳಿದ ಕಾಮಗಾರಿಗಳನ್ನ ನೀವೇ ಮಾಡಿ ಎಂದು ಹೇಳಿದರು. ಚಿಕ್ಕಮಗಳೂರು ವಿಭಾಗಕ್ಕೆ ಸೇರಿದ ಬೇಲೂರು ಬಸ್ ನಿಲ್ದಾಣವನ್ನ ಆದಷ್ಟು ಬೇಗ ಹಾಸನ ವಿಭಾಗಕ್ಕೆ ಸೇರಿಸಬೇಕು. ಇದಕ್ಕೆ ಸಂಬಂಧಪಟ್ಟ ಸಚಿವರು ಹಾಗೂ ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕೆಂದು ತಿಳಿಸಿದರು. ಅವರು ಒಂದು ಯಾವುದೇ ಥರದ ಕಾಮಗಾರಿನೂ ಮಾಡಿಲ್ಲ. ನಾವು ಇದುವರೆಗೂ ನೋಡಿ ಪುರಸಭೆ ವತಿಯಿಂದಲೇ ನಾವು ಡಾಂಬರೀಕರಣ ಬೇಲೂರಲ್ಲಿ ಎಲ್ಲ ಕಡೆ ಪ್ಯಾಚ್ ವರ್ಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ವಲ್ಲ, ಹಾಗಾಗಿ ಪ್ಯಾಚ್ ವರ್ಕ್ ಮಾಡ್ತಾಯಿದ್ವಿ. ಏನು KSRTC ಡಿಪೋ ಮ್ಯಾನೇಜರ್ ಇರ್ಬೋದು, DCR ಇರ್ಬೋದು, ಪ್ರಯೋಜನಕ್ಕಿಲ್ಲ. ಅವರು ಏನು ಶೌಚಾಲಯ ರಿಪೇರಿ ಇರ್ಬೋದು, ಶೌಚಾಲಯ ಕ್ಲೀನಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಹೋಟ್ಲಲ್ಲಿಲ್ಲ, ಈ ಥರ ತುಂಬಾ ಸಮಸ್ಯೆ ಇದೆ. ಆದರೂ ಸಹ ನಾವು ನೋಡ್ಕೊಂಡು ಇವತ್ತು ಸರಿಯಾಗುತ್ತೆ, ನಾಳೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಸುಬ್ರಹ್ಮಣ್ಯ, ಲತಾ, ಸ್ಟುಡಿಯೋ ಸುರೇಶ್, ಆಟೋ ಚಾಲಕರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಬೇಲೂರು ತಾಲೂಕಿನ ಅರೇಹಳ್ಳಿ ವ್ಯಾಪ್ತಿಯ ಮನೆಗಳಿಗೆ ಬೆಳಕು ಹಾಗೂ ಗೃಹೋಪಯೋಗಿ ಉಪಕರಣಗಳ ಬಳಕೆಗೆ ಅತ್ಯವಶ್ಯಕವಾಗಿರುವ ವಿದ್ಯುತ್ತನ್ನು ಪೂರೈಸುವ ವಿದ್ಯುತ್ ಪರಿವರ್ತಕವು ಇದೀಗ ಹೆಚ್ಚುವರಿ ಭಾರ ಹೊರಲಾಗಿದೆ, ಸುಟ್ಟು ಕರಕಲಾಗಿದ್ದು ಇದಕ್ಕೆಲ್ಲ ಕೆಇಬಿಯವರ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ಥಳೀಯರು ದೂರಿದ್ದಾರೆ. ಪಟ್ಟಣದ ಇಂದಿರಾನಗರ ವ್ಯಾಪ್ತಿಗೆ ಸೇರಿರುವ ಸುಮಾರು 200ಕ್ಕೂ ಹೆಚ್ಚಿನ ಮನೆ ಹಾಗೂ 6-7 ಪಂಪ್ ಸೆಟ್ಗಳಿಗೆ ಸರಿಸುಮಾರು 100 ಕೆವಿಎಕ್ಕಿಂತಲೂ ಅಧಿಕ ಸಾಮರ್ಥ್ಯ ಹೊಂದಿರುವ ವಿದ್ಯುತ್ ಪರಿವರ್ತಕ ಅತ್ಯವಶ್ಯಕವಾಗಿದ್ದು, ಪರ್ಯಾಯವಾಗಿ 25 ಕೆವಿಎ ಪರಿವರ್ತಕ ಅಳವಡಿಸಿದ್ದು ಇದೀಗ ಅಧಿಕ ಭಾರ ಹೊರಲಾಗದೆ ಸುಟ್ಟು ಕರಕಲಾಗಿದೆ. ಇದೇ ರೀತಿ ಕಳೆದ 2 ವರ್ಷಗಳಲ್ಲಿ 3-4 ಬಾರಿ ಟ್ರಾನ್ಸ್ಫಾರ್ಮ್ ಸುಟ್ಟು ಹೋಗಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಕೆಇಬಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ಭಾರ ಹೊರುವಷ್ಟು ಸಾಮರ್ಥ್ಯದ ಪರಿವರ್ತಕ ಅಳವಡಿಸಲಾಗ್ತಾ ಇಲ್ಲ ಎಂದು ಸ್ಥಳೀಯರು ಒಂದೆಡೆ ಆರೋಪಿಸಿದ್ದಾರೆ. ಇಂದಿರಾನಗರದಲ್ಲಿ ಟ್ರಾನ್ಸ್ಫಾರ್ಮರ್ ಸಮಸ್ಯೆ ಇದೆ. 25 ಕೆವಿದು 2 TC ಇದೆ. ನಾವು 100 ಕೆವಿದೊಂದು 64 ಕೆವಿದೊಂದು TCನ ಹಾಕ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ಈ ಸಮಸ್ಯೆನ ಬಗೆಹರಿಸ್ತಾ ಇಲ್ಲ. ಈಗ ಮತ್ತೆ 25 ಕೆವಿ TC ಕೊಡಿಸ್ತಾ ಇದ್ದಾರೆ. ಈಗ ಮತ್ತೆ ನಾಳಿನ ದಿನ ಇನ್ನೂ ಸಕ್ಕತ್ತೆ ಇದ್ರಿ ನಮಗೆ ಚಳಿ ಜ್ವರ ಅಂತ ಬೆಂಕಿ ಉರಿಯೋದ್ರಿ ನಾವು ದಾಟ್ ಉರಿ ಸರ್ ನೋಡಿ ನಮ್ಮ ಮನೆ ಹತ್ರನೇ ಇರೋದ್ರಿಂದ ತೆಗಿಲೇಬೇಕು. ಅದು ನಾಳೆ ದಿನ ತೊಂದರೆ ಆಗ್ಬಾರ್ದು. ಬಂದ್ಬಿಟ್ಟಿದ್ ನಮ್ಮ ಮನೆ ಹತ್ರನೇ ಇರೋದದು. ಅಯ್ಯೋ ಬಾರಿ ಅದು ಬೇರೆ ಕಡೆಗೆ ಎಲ್ಲಾದ್ರೂ ಚೇಂಜ್ ಮಾಡಿ ಅದು ಮರಿ ಇದ್ರೆ ಏನ್ ಗತಿ ಹೇಳಿ. ನಮ್ಮಂತ ಪಾಪಕರು ಎಲ್ಲಾರ ಹೋಗಿ
ಆಸ್ತಿಗಾಗಿ ನನ್ನ ಮಕ್ಕಳು ನನ್ನನ್ನ ಬೀದಿಗೆ ತಂದು ಕೊಲೆ ಮಾಡಲು ಪ್ರಯತ್ನಿಸಿದ್ದು, ಮಕ್ಕಳಿಂದಲೇ ನನ್ನ ಪ್ರಾಣಕ್ಕೆ ಅಪಾಯ ಇರುವುದರಿಂದ ರಕ್ಷಣೆ ಕೊಟ್ಟು ನ್ಯಾಯ ಕೊಡಿಸಬೇಕೆಂದು ಹಾಸನದಲ್ಲಿ ನೊಂದ ಮಂಜುನಾಥ್ ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿ ಗಿಡ್ಡೇಗೌಡನ ಕೊಪ್ಪಲು ಗ್ರಾಮದಲ್ಲಿ ವಾಸವಾಗಿರುವ ಸುಮಾರು 29 ವರ್ಷ ವಯಸ್ಸಿನ ಮಂಜುನಾಥ ಆದ ನಾನು ಕೊಡುವ ದೂರು ಏನೆಂದರೆ, ಈ ಹಿಂದೆ ನಾನು ಎಪಿಎಂಸಿ ಅಧ್ಯಕ್ಷನಾಗಿರ್ತೇನೆ. ಈಗ ಯಡವನಹಳ್ಳಿ ಸೇವಾ ಸಹಕಾರ ಸಂಘದಲ್ಲಿ ನಿರ್ದೇಶಕನಾಗಿದ್ದು, ನನಗೆ 3 ಜನ ಗಂಡು ಮಕ್ಕಳು ಇದ್ದು, ನನ್ನ ಪಿತ್ರಾರ್ಜಿತವಾದ ಆಸ್ತಿಯನ್ನ 3 ಜನಕ್ಕೂ 4 ಎಕರೆಯಂತೆ ವಿಭಾಗ ಮಾಡಿಕೊಡ್ತೇನೆ. ನನಗೆ ಹೃದಯದ ತೊಂದರೆಯಿಂದ ಪಾರ್ಶ್ವವಾಯು ತಗುಲಿ ನನ್ನ 2 ಕಾಲುಗಳು ಸರಿಯಾಗಿ ನಡೆಯಲು ಸಾಧ್ಯವಾಗ್ತಿಲ್ಲ. ನನ್ನ ಆರೋಗ್ಯ ದಿನೇ ದಿನೇ ಕುಸಿತಾ ಇದ್ದು, ಆಸ್ಪತ್ರೆಯ ವೆಚ್ಚ 50 ಲಕ್ಷ ರೂಪಾಯಿಗಳನ್ನ ವೆಚ್ಚ ಮಾಡಿದ್ದು, ಸಾಲ ಸೂಲ ಮಾಡಿ ಬೀದಿಗೆ ಬಂದಿರ್ತೇನೆ. ವಯಸ್ಸಾದ ನನ್ನ ಹಾಗೂ ನನ್ನ ಹೆಂಡತಿಗೆ ಪ್ರಿಂಟ್ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದ ಮೂಲಕ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಜೀವನದ ವಿಷಯವನ್ನ ಸಾರ್ವಜನಿಕರಿಗೆ ಹಾಗೂ ಸರ್ಕಾರದ ಗಮನಕ್ಕೆ ತಂದು ನನ್ನ ಪ್ರಾಣಕ್ಕೆ ನನ್ನ ಮಕ್ಕಳಿಂದಲೇ ತುತ್ತಾಗುವ ಸಾಧ್ಯತೆ ಇರುವುದನ್ನು ಅರಿತು ನನಗೆ ರಕ್ಷಣೆ ಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಎಂದು ಮನವಿ ಮಾಡಿದರು. ಹಂಚ್ಕೊಡ್ತಿದೀವಿ, ಕಾರ್ಯಕರ್ತ ಮಾಡಿದೀವಿ. ಅವರು ಬರ್ಸ್ಕೊತಾ ಇಲ್ಲ ನನ್ನಿಂದ. ಅದೇ ಹಂಚ್ಪಾನ್ ಬರ್ಕೊಡು, ಇಲ್ಲ ಬರ್ಕೊಡ್ತು ಅನಾಥ ಜೂನ್ಗೆ ನಮಗೆ 4 ಎಕರೆ ಬಂದಿದೆ. ನಮಗೆ ಒಂದು 3 ಎಕರೆ 78 ಫುಟ 4 ಎಕರೆ ಬಂದಿದೆ. ಜೀವನಕ್ಕೆ ಇಟ್ಕೊಂಡಿದ್ವಿ. ಅದನ್ನು ಕೊಡಿ. ಆಮೇಲೆ ಕಾಯಿ ಕೆಡೋಕ್ ಬಿಡೋದಿಲ್ಲ ಲೇಬರ್ ಇಬ್ರು. ಇವರು ಅವನು ಇಲ್ಲೇ ಅವನು ಬರ್ಕೊಡಿ ಅಂತ ಬಂದು ನನಗೆ ಟಾರ್ಚರ್ ಕೊಟ್ಟ. ಆಮೇಲೆ ನಡಿಯಪ್ಪ ನೀವು ಬರ್ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಬರ್ಕೊಟ್ಟೆ 4 ಎಕರೆನ. ಇವರು ಅಜ್ಪಾನ್ ಬರ್ಕೊಟ್ರು ಮಾತ್ರ ಬರ್ಸ್ಕೊತೀವಿ ಅಂದ್ರು, ಬರ್ಕೊಟ್ಟೆ. ಅದು ಏನಾದ್ರು ಈ ಪಾಲಿಕೆ ಪ್ರಕಾರ ಮಾಡಿಲ್ಲ. ಇವರು ಅಜ್ಪಾನ್ ಬರ್ಕೊಡಿಲ್ಲ, ಕತ್ತರಿಸಿ ಆಗ್ತೀವಿ ಅಂತ ನೆನ್ನೆ ಮನೆಯಿಂದ ಮೈತರನ್ನು ಓಡಿಸಿರ್ತಾರೆ. ನಾವು ಸಪ್ರೇಟ್ ಇದ್ದು ಸಪ್ರೇಟ್ 6 ವರ್ಷ ಅವರೆಲ್ಲ ಭಾಗ ಆಗಿ ಮನೆ ಇದೆ. ನಾವು ಕಟ್ಕೊಂಡಿದ್ವಿ ಸ್ವಂತೀಗ. ಆ ಮನೇಲೂ ಇರಕ್ ಬಿಡ್ತಾ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ. 3 ಸರಿ ಕಂಪ್ಲೇಂಟ್ ಮಾಡಿದ್ವಿ. ಪೊಲೀಸ್ ಕಂಪ್ಲೇಂಟ್ ಬಂದು ಅವ್ರಿಗೆ ಬುದ್ಧಿ ಹೇಳಿದ್ರು, ಅವ್ರಿಗೂ ಕೇಳಲ್ಲ. ನಾನು ಸೂರಜ್ ರೇವಣ್ಣ ಕೊಟ್ಟು ಹೇಳ್ತೀನಿ, ಮಣ್ಣ ಬಚಾವ್ ಬರ್ತೀನಿ. ಸೂರಜ್ ರೇವಣ್ಣ ಕೊಟ್ಟು ನಾನು ಬಚಾವ್ ಬಿಡ್ತಾರೆ, ನಾನು ಹೇಳಿ ಬಂದೀನಿ ಅಂತ ಧಮಕಿ ಹಾಕಿ. ಅವನು ರೋಹಿತ್ ಕುಮಾರ್ ಮತ್ತೆ ಹೇಮಂತ್ ಕುಮಾರ್ ಇದೆ. ಅವನು ಸೂರಜ್ ರೇವಣ್ಣಗೆ ಹೇಳ್ತೀನಿ, ಹೇಳಿ ಬಂದಿನಿ, ಬಿಡಿಸ್ತೀನಿ ಅಂತ ಹೇಳಿ ಬಿಡಿಸ್ಕೊತಾರೆ. ನಾನು ನಿನ್ನೆ ನನ್ನ ಮಗ ಬಿಡಿಸ್ತಾನೆ ಅಂತ ಇದು ಮಾಡ್ತಾರೆ. ಇಟ್ಕೊಂಡಿದ್ದೀನಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಮಂಜುನಾಥ್ ಪತ್ನಿ HR ರಾಧಾ ಉಪಸ್ಥಿತರಿದ್ದರು. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಗೌರವಧನ ಹೆಚ್ಚಿಸುವಂತೆ ಆಗ್ರಹಿಸಿ ಫೆಬ್ರವರಿ 3ರಿಂದ ಬೆಂಗಳೂರಿನಲ್ಲಿ ಅಹೋರಾತ್ರಿ ಧರಣಿ ಹೋರಾಟ ಹಮ್ಮಿಕೊಂಡಿರುವುದಾಗಿ ಹಾಸನದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಫೆಡರೇಷನ್ ಕಾರ್ಯಾಧ್ಯಕ್ಷೆ ಲೀನಾ ಡಯಾಸ್ ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ಸರ್ಕಾರ ಜಾರಿಗೊಳಿಸಿರುವ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನಕ್ಕಾಗಿ 1975ರಲ್ಲಿ ರೂಪಿಸಿರುವ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯು 50 ವರ್ಷ ಸಾಗಿ ಸುವರ್ಣ ಸಂಭ್ರಮದತ್ತ ಮುನ್ನಡಿ ಇಡುತ್ತಿದೆ. ರಾಜ್ಯದ 1,40,000 ಅಂಗನವಾಡಿ ಮಹಿಳಾ ನೌಕರರು ಸೇರಿದಂತೆ ದೇಶದಲ್ಲಿ 28 ಲಕ್ಷದಷ್ಟು ಅಂಗನವಾಡಿ ಕಾರ್ಯಕರ್ತೆಯರು ಸಹ ಸಹಾಯಕಿಯರು ಮತ್ತು ದೀನ ದುರ್ಬಲ ವರ್ಗದ ಮಕ್ಕಳು ಪೌಷ್ಟಿಕ ಆಹಾರ, ಲಾಲನೆ ಪಾಲನೆ, ಆರೋಗ್ಯ, ಶಾಲಾ ಪೂರ್ವ ಶಿಕ್ಷಣ ನೀಡುವುದು ಸೇರಿದಂತೆ ಗರ್ಭಿಣಿ ಬಾಣಂತಿಯರ ಪೂರಕ ಪೌಷ್ಟಿಕ ಆಹಾರ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಮೂಲಕ ಮಕ್ಕಳು ಮತ್ತು ಮಹಿಳೆಯರಲ್ಲಿ ಅಪೌಷ್ಟಿಕತೆ ಹಾಗೂ ರಕ್ತಹೀನತೆಯಂತಹ ಸಮಸ್ಯೆಯನ್ನು ನಿವಾರಿಸಲು ಸೈನಿಕರಂತೆ ಸೇವೆ ಸಲ್ಲಿಸುತ್ತಿದ್ದಾರೆ. ಆದರೆ ನಿಸ್ವಾರ್ಥತೆಯಿಂದ ದುಡಿತಾ ಇರುವ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ದುಡಿಮೆಗೆ ತಕ್ಕ ಪ್ರತಿಫಲ ದೊರೀತಾ ಇಲ್ಲ ಎಂದು ದೂರಿದರು. ಆಶ್ವಾಸನೆಗಳನ್ನು ನಮ್ಮ ಸರ್ಕಾರ ಕೊಟ್ಟಿತ್ತು. ನಮ್ಮ ವೇತನವನ್ನು ಹೆಚ್ಚಿಸ್ತೀವಿ, 15,000ಕ್ಕೆ ಹೆಚ್ಚಿಸ್ತೀವಿ, ಸಹಾಯಕಿಯರಿಗೆ 10,000ಕ್ಕೆ ಹೆಚ್ಚಿಸ್ತೀವಿ ಅಂತ. ಆದ್ರೆ ಇದುವರೆಗೂ ಅದರ ವಿಚಾರವಾಗಿ ಅವ್ರು ಮಾತಾಡ್ತಾನೆ ಇಲ್ಲ. ಅಥವಾ ನಾವು ಅವರ ಮುಂದೆ ಹೋರಾಟಕ್ಕೆ ಹೋದಾಗಲೆಲ್ಲ ಅವರು ಅದನ್ನ ಹೇಳುವ ರೀತಿನೇ ಇದೆ. ಅಂದ್ರೆ ಅಷ್ಟರ ಮಟ್ಟಿಗೆ ನಾವು ಇದನ್ನೇ ಕೊಟ್ಟೇ ಇಲ್ಲ, ಭರವಸೆಯನ್ನ ನಾವು 6ನೇ ಗ್ಯಾರಂಟಿಯನ್ನ ಕೊಟ್ಟಿಲ್ಲ. ಅದಕ್ಕೆ ನಾವು ಈಗ ಫೆಬ್ರವರಿ 3ರಲ್ಲಿ ಏನ್ ಹೇಳ್ತಾ ಇದ್ದೀವಿ ಅಂದ್ರೆ,
ನಾವು ಅಹೋರಾತ್ರಿ ಧರಣಿ ಕೂತ್ಕೋತೀವಿ. ನಮ್ಮ ಮುಖಂಡರನ್ನ ಕರೆದು ನೀವು ಹೇಳಿದ್ದು ಸತ್ಯ, ನಮಗೆ ಆ ವೇತನ ಸಿಗೋವರೆಗೂ ನಾವು ಧರಣಿಯಲ್ಲಿ ಮುಂದುವರಿತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಎರಡನೇದಾಗಿ ಇಡಿಗಂಟು ಅನ್ನೋದನ್ನ ರಿಟೈರ್ಡ್ ಆದಂತ ಟೀಚರ್ಗಳಿಗೆ ಕೊಡಬೇಕು. 5 ವರ್ಷ 10 ವರ್ಷ 6 ವರ್ಷ ಆದವರಿಗೂ ಕೂಡ ಇನ್ನೂ ಕೊಟ್ಟಿಲ್ಲ. ಕಾರಣ ಮಾತ್ರ ಕೇಳಿದ್ರೆ ಇನ್ನೂ ಆದೇಶ ಬಂದಿಲ್ಲ ಅಥವಾ ಹಣ ಇಲ್ಲ, ನಮ್ಮ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮೂರನೇದಾಗಿ ಹೇಳ್ಬೇಕಂದ್ರೆ ಗುಜರಾತ್ ಮಾದರಿಯಲ್ಲಿ ನಮಗೆಲ್ಲ ಗ್ರಾಜ್ಯುಟಿ ಸ್ಯಾಂಕ್ಷನ್ ಕೋರ್ಟ್ ಮಾಡಿದೆ. ಕೋರ್ಟ್ ಮೂಲಕನೇ ಸ್ಯಾಂಕ್ಷನ್ ಆದಂತ ಗ್ರಾಜ್ಯುಟಿಯನ್ನ ಕೊಡ್ಲಿಕ್ಕೆ ಸರ್ಕಾರ ಕಳೆದ ಮಾರ್ಚ್ 23ರಿಂದ ರಿಟೈರ್ಡ್ ಆದವರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿ ಆದೇಶ ಹೊರಡಿಸಿದ್ರೆ ವಿನಃ ಕೊಟ್ಟಿಲ್ಲ ಯಾರಿಗೂ ಕೂಡ. ಆದ್ರೆ ನಾವು ಕೇಳ್ತಾ ಇರೋದು, ಹಿಂದಿನ ಕಾರ್ಯಕರ್ತರು ಸೇವೆ ಸಲ್ಲಿಸಿಯೇ ಹೋಗಿರುವಂತವರಲ್ವಾ, ಅವರಿಗೂ ಕೂಡ ಸೇರಿಸಿ ಕೊಡಿ. ಗ್ರಾಜ್ಯುಟಿಯನ್ನ ಗುಜರಾತ್ ಕೋರ್ಟ್ ಹೇಗೆ ಆದೇಶ ಮಾಡಿದೆಯೋ ಆ ಆದೇಶದಂತೆ ನಮಗೂ ಕೂಡ ಅದರ ಒಂದು ಫಲ ಸಿಗಬೇಕು ಅಂತ ಅದನ್ನ ಕೂಡ ಸೇರಿಸಿದ್ದೀವಿ. ಮೂರನೇದಾಗಿ ನಾವು ಕೇಳ್ತಾ ಇರೋದು, ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಸೇವೆಯನ್ನು ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಫೆಡರೇಷನ್ ಅಧ್ಯಕ್ಷೆ ಎಸ್ಎನ್ ಜಯಲಕ್ಷ್ಮಿ ಖಜಾಂಚಿ, ಪಿಡಿ ನಾಗರತ್ನ, ಲತಾ, ವಿಜಯ, ತುಳಸಿ ಇತರರು ಉಪಸ್ಥಿತರಿದ್ದರು. ಹೊಳೆನರಸೀಪುರ ಜನವರಿ 30 ರಾತ್ರಿಯ ಕತ್ತಲಲ್ಲಿ ತತ್ತರಿಸಿದ ಕೂಗು, ನದಿಯ ತೀರದಲ್ಲಿ ಜೀವದಾಟ, ಸಾವಿನ ಅಂಚಿನಲ್ಲಿದ್ದ 17 ವರ್ಷದ ವಿದ್ಯಾರ್ಥಿ ಮುಜಾಮಿಲ್ ಅದೃಷ್ಟದ ಹಸ್ತ ಹಿಡಿದು ಬದುಕುಳಿದ್ದ ರೋಚಕ ಘಟನೆ ಹೊಳೆನರಸೀಪುರದಲ್ಲಿ ನಡೆದಿದೆ. ಹಾಸನದ ಎಚ್ಕೆಎಸ್ ವಿದ್ಯಾಸಂಸ್ಥೆಯ ಪ್ರಥಮ ಪಿಯುಸಿ ವಿದ್ಯಾರ್ಥಿ ಮುಜಾಮಿಲ್ ಕೆಆರ್ ನಗರದಿಂದ ಹಾಸನ ಕಡೆಗೆ ಬರ್ತಿದ್ದ. ಎಕ್ಸ್ಪ್ರೆಸ್ ರೈಲಿನ ಬಾಗಿಲಿನಲ್ಲಿ ನಿಂತಿದ್ದ 9 ಅಡಿ ಹಿಡಿಯದ ಇವ ಮನಸ್ಸು ಹೊಳೆಯ ಮೇಲೆ ರೈಲು ಚಲಿಸುತ್ತಿದ್ರೂ ನಿರ್ಭೀತಿಯಾಗಿ ಬೋಗಿಯ ಮೆಟ್ಟಿಲು ಹಿಡಿದು ಹೊರಕಾಲು ಹಾರಿಸುತ್ತಾ ಸಫಾರಿಯ ಸಖಿಯಂತಿದ್ದ. ಆದರೆ ಕೆಲವೇ ಕ್ಷಣದಲ್ಲಿ ಆ ನಿರ್ಲಕ್ಷ್ಯ ಪ್ರಾಣಾಪಾಯದ ಕಣಿವೆಯತ್ತ ಕೊಂಡೊಯ್ದಿತ್ತು. 70ರಿಂದ 80 ಅಡಿ ಎತ್ತರದಿಂದ ಹೇಮಾವತಿ ನದಿಗೆ ಬಿದ್ದಿದ್ದ ಮುಜಾಮಿಲ್ ನದಿ ದಡದಲ್ಲಿದ್ದ ಬಂಡೆ ಹಿಡಿದು ಬದುಕಿಗಾಗಿ ಹೋರಾಡ್ತಿದ್ದ. ತಕ್ಷಣವೇ ಆತನ ಕಿರುಚಾಟ ಸ್ಥಳೀಯರ ಕಿವಿಗೆ ಬಿದ್ದಿತ್ತು. ಕತ್ತಲ ನದಿಯ ಅಲೆಗಳ ನಡುವೆ ಮಗುಚುತ್ತಿದ್ದ ಆ ಹುಡುಗನನ್ನ ಸ್ಥಳೀಯರು ಧೈರ್ಯದಿಂದ ನದಿಗೆ ಇಳಿದು ಮೇಲೆತ್ತಿದ್ದರು. ಅವನು ಚೀತ್ಕರಿಸುತ್ತಾ ಜೀವಕ್ಕಾಗಿ ಹೋರಾಡ್ತಿದ್ದ. ನಮಗೆ ಒಂದು ಕ್ಷಣ ಆತ ಎಡವಿದ್ರೆ ಅಲ್ಲಿಯೇ ಮುಗಿಯುತ್ತಿತ್ತು ಅಂತ ರಕ್ಷಿಸಿದ ಯುವಕನೊಬ್ಬ ಹೇಳಿದ. ಈ ಮಾತು ಕ್ಷಣಾರ್ಧದಲ್ಲಿ ಮರಣವನ್ನೂ ಮೀರಿದ ಈ ಕಹನಿಯ ದೃಶ್ಯವನ್ನ ಮನಸ್ಸಿನಲ್ಲೇ ಚಿತ್ರಿಸುತ್ತೆ. ಅದೃಷ್ಟವಶಾತ್ ಗಂಭೀರ ಗಾಯಗಳಿಲ್ಲದೆ ಪಾರಾದ ಮುಜಾಮಿಲ್ ಈಗ ಹೊಳೆನರಸೀಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಪೊಲೀಸರು ಪ್ರಕರಣವನ್ನ ಪರಿಶೀಲನೆ ನಡೆಸಿದ್ದು, ಈ ಘಟನೆಯು ಯುವಕನಿಗೆ ಎಚ್ಚರಿಕೆಯ ಗಂಟೆಯಂತೆ ಬಡಿದಿದೆ. ಇದು ಬದುಕು ಸಾವಿನ ಮಧ್ಯೆ ನಡೆದ ಪ್ರಾಣಾಂತಿಕ ಕುಸ್ತಿಯ ಕತೆ. ಮುಜಾಮಿಲ್ ಬದುಕಿದ, ಆದ್ರೆ ನೀವು ಎಚ್ಚರವಾಗಿರಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರಸಭೆಗೆ ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳಿಗೆ ಶಾಕ್ ನೀಡಿದ ಶಾಸಕ ಎಚ್ಪಿ ಸ್ವರೂಪ್. ಸಾರ್ವಜನಿಕರಿಗೆ ಬೇಗನೆ ಸ್ಪಂದಿಸುವಂತೆ ಖಡಕ್ ಸೂಚನೆ. ಯುಜಿಡಿ ಕಾಮಗಾರಿಗಾಗಿ ಹಗಿದ ರಸ್ತೆ ಗುಂಡಿಗೆ ವಾಲಿದ ಶಾಲಾ ಬಸ್, ತಪ್ಪಿದ ಭಾರೀ ಅನಾಹುತ, ಸಾರ್ವಜನಿಕರು ಆಕ್ರೋಶ. ಸರ್ವೆ ಪೋಡಿ ಖಾತೆ ಹೆಸರಿನಲ್ಲಿ ರೈತರಿಂದ ಹಣ ವಸೂಲಿ ದಂಧೆ, ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡ ಆರೋಪ.